ಈ ಕುಟುಂಬವನ್ನು ಬಲವಾದ ಕೈಗಳಲ್ಲಿ ತರ್ತೇನೆ. ಹೀಗಾಗಿ ನಾವೆಲ್ಲರೂ ಸೇರಿ ಏಕ ಮನಸ್ಸಿನಿಂದ ಏಕಾತ್ಮದಿಂದ ಪ್ರಾರ್ಥಿಸ್ತೇವೆ. ಮಕ್ಕಳಿಗೆ ದೇವ ಒಳ್ಳೆ ಆರೋಗ್ಯ ಕೊಡು, ಆಯುಷ್ಯ ಕೊಡು, ಅಭಿಷೇಕ ಕೊಡು. ಈ ಕುಟುಂಬದಲ್ಲಿ ಯಜಮಾನನಾಗಿರು, ಒಡೆಯನಾಗಿರು, ರಕ್ಷಕನಾಗಿರು. ಇವರೆಲ್ಲ ಅಗತ್ಯಗಳನ್ನು ಪೂರೈಸಬೇಕು. ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕೊಡಬೇಕು, ಸಂತೋಷ ನೆಮ್ಮದಿಯನ್ನು ಕೊಡಬೇಕು. ಮಕ್ಕಳು ಯಾವಾಗಲೂ ನಿನ್ನ ಮಕ್ಕಳಾಗಿ ನಿನಗಾಗಿ ಜೀವಿಸುವ ಧೈರ್ಯ ಸ್ಥೈರ್ಯ ಕೊಡಪ್ಪ. ಇವರಿಗೆ ಬಲ ಕೊಡು, ಶಕ್ತಿ ಕೊಡ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿಕೊಳ್ಳುವಿರಿ ಎನ್ನುವ ವಾಕ್ಯದ ಪ್ರಕಾರ ಈ ಮಕ್ಕಳು ಸ್ವಾಮಿ ನಿನ್ನ ಆತ್ಮವನ್ನು ಹೊಂದಿಕೊಂಡು ನಿನ್ನ ಮಕ್ಕಳಾಗಿ ಸಾಕ್ಷಿ ಮಕ್ಕಳಾಗಿ ಜೀವಿಸಲಿಕ್ಕೆ ಸಹಾಯ ಮಾಡುತ್ತಾನೆ. ಕಾಪಾಡಪ್ಪ, ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ಮಗಳು ವಿದ್ಯಾಭ್ಯಾಸದಲ್ಲಿರುವಾಗ ಮೊಮ್ಮಗಳಿಗಾಗಿ ಪ್ರಾರ್ಥಿಸ್ತಪ್ಪ. ಮೊಮ್ಮಗಳಿಗೆ ವಿದ್ಯೆ, ಬುದ್ಧಿ, ಜ್ಞಾನ, ಜ್ಞಾಪಕ ಶಕ್ತಿ, ಆರೋಗ್ಯ, ಆಯುಷ್ಯ, ಅಭಿಷೇಕ ಮಗನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಾಯ. ಅಮ್ಮ ವೃದ್ಧಾಪ್ಯದಲ್ಲಿರುವಾಗ ಅಮ್ಮನಿಗೆ ಬಲ ಕೊಡು, ಶಕ್ತಿ ಕೊಡು, ಆರೋಗ್ಯ ಕೊಡು, ಆಯುಷ್ಯ ಕೊಡು. ಎಲ್ಲ ರೀತಿಯಲ್ಲಿ ಶಾಂತಿ ಸಮಾಧಾನ ಕೊಟ್ಟು ಕಾಪಾಡ. ಮನೆಯಲ್ಲಿ ಮಕ್ಕಳು ಕಾಪಾಡಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ. ಆಮೆನ್, ಆಮೆನ್, ಆಮೆನ್.